ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬುದ್ನಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಿದ ಕೊಣ್ಣೂರು ಕರಿಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬುದ್ನಿ ಗ್ರಾಮದಲ್ಲಿ ಕೊಣ್ಣೂರು ಕರಿಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಜರುಗಿತು. ಪಲ್ಲಕ್ಕಿ ಮೆರವಣಿಗೆಯು ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಪ್ರಾರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಗ್ರಾಮದ ಆರಾಧ್ಯ ದೈವಗಳಾದ ಮಾರುತೇಶ್ವರ, ಬೀರಸಿದ್ದೇಶ್ವರ, ದುರ್ಗಾದೇವಿ ಹಾಗೂ ಸಿದ್ಧಾರೂಢ ಮಠಗಳಿಗೆ ಭೇಟಿ ನೀಡಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಭಕ್ತರು ನೆರವೇರಿಸಿದರು. ನಂತರ ಪಲ್ಲಕ್ಕಿ ಮೆರವಣಿಗೆಯು ನಗರದ ಪ್ರಮುಖ ಬೀದಿಗಳಲ್ಲಿ ಜರುಗಿತು ಹಾಗೂ ಡಿಜೆ ಸೌಂಡ್ಗೆ ಸ್ಥಳೀಯ ಯುವಕರು ಹೆಜ್ಜೆ ಹಾಕಿದ್ರು. ಈ ಸಂದರ್ಭದಲ್ಲಿ 101 ಕುಂಭ ಹೊತ್ತಂತಹ 51 ಜನ ಆರತಿಯನ್ನು ಹಿಡಿದಂತಹ ಮಹಿಳೆಯರು ಮೆರವಣಿಗೆಗೆ ಸಾಥ್ ನೀಡಿದರು. ಪೂಜ್ಯರಾದ ಸಿದ್ದು ಎನ್ನಿ ಹಾಗೂ ಪ್ರಮುಖ ಬಸವರಾಜ್ ಯರನಾಳ್ ಅವರು ಜಾತ್ರಾ ಮಹೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ಮೆರವಣಿಗೆಯಲ್ಲಿ ಭಾಗಿಯಾದರು. ಇನ್ನು ದೇವರಿಗೆ ಬೇಡಿಕೊಂಡ ಬೇಡಿಕೆಗಳು ಈಡೇರುತ್ತವೆ ಅನ್ನೋ ನಂಬಿಕೆ ಈ ಭಾಗದಲ್ಲಿ ಇದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಿಲ್ಲೆ ಹೊರ ಜಿಲ್ಲೆಗಳಿಂದ ಆಗಮಿಸಿದ ಭಕ್ತರು ಪಲ್ಲಕ್ಕಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರಿಗೆ ಭಕ್ತಿಯನ್ನ ಸಮರ್ಪಿಸಿದರು.
ನಮಸ್ಕಾರ. ಕನ್ನಡ ನಾಡಿನ ಜನತೆಗೆ ನಾನು ಕೊಳ್ಳೂರಿನ ಶ್ರೀ ಸಿದ್ದೇಶ್ವರ ಪೂಜಾರಿ ಸಿದ್ದು ಎಣ್ಣೆ ಅಂತೇಳಿ ಈ ಕಾರ್ಯಕ್ರಮ ಕೆಲವು ದಿನಗಳಿಂದ ಕಾರ್ಯಕ್ರಮ ಚಲೋ ಆಗೈತಿ. ಇವಾಗ ಒಂದು ತಿಂಗಳ ಪ್ರಾರಂಭ ಆಗಿ ಕಾರ್ಯಕ್ರಮ ಚಲೋ ಆಗಿ ಇವಾಗ ಬುದ್ಧಿ ಗ್ರಾಮದಿಂದ ಭಕ್ತಾದಿಗಳಿಂದ ಮನೆಯಿಂದ ಪ್ರಸಾದನೆ ಮಾಡಿಕೊಂಡು ಕೊಣ್ಣೂರು ಗ್ರಾಮಕ್ಕೆ ನಮ್ಮ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ 52 ಪಲ್ಲಕ್ಕಿ ಈ ಭಕ್ತಾದಿಗಳ ಮನೆಗೆ ಪ್ರತಿ ದಿವಸ ಒಂದು ತಿಂಗಳಿಂದ ಪ್ರತಿ ದಿವಸ ಭಕ್ತಾದಿಗಳ ಮನೆಗೆ ಸಿದ್ದೇಶ್ವರ ಪ್ರತಿ ಆಶೀರ್ವಾದ ಮಾಡಿ ಅವ್ರ ಮನೆಯಲ್ಲಿ ಊಟವನ್ನು ಮಾಡಿಕೊಂಡು ಅವರಿಗೆ ಹರಕೆಯನ್ನು ಕೊಟ್ಟು ಬರ್ತಿದ್ದಾನೆ. ಪ್ರತಿ ಇದೇ ವರ್ಷ ಇದು ಹಿರಿಯರ 100 ವರ್ಷಗಳಿಂದ ನಡೆದು ಬಂದಂತ ಪದ್ಧತಿ. ಇದು ಕೊಣ್ಣೂರಿನ ಪ್ರಥಮ ಬುದ್ಧಿಯಿಂದ 3 ವರ್ಷದಿಂದ ಈ 3ನೇ ಕೊಡುಗೆ ಅವರು ಬಿಟ್ಟುಕೊಡೋದು ಕೊಣ್ಣೂರಿಗೆ. ಪ್ರತಿ ವರ್ಷ ಕೊಣ್ಣೂರು ಕರಿಸಿದ್ದೇಶ್ವರ 100 ವರ್ಷ ಅಲ್ಲ 1000 ವರ್ಷ ಬುದ್ಧಿಯಿಂದ ನಡೆಸಿಕೊಡುವಂತ ಆಶೀರ್ವಾದ ಮಾಡ್ಲಂತೂ ಈ ಕರ್ಸಿದ್ರಲ್ಲಿ ಬೇಡ್ಕೊಳ್ತೇನೆ. ಈ ವರ್ಷವೂ ಕೂಡ ನಮ್ಮೂರಿಗೆ ಕರ್ಸಿದ ಕಾರುಣ್ಯ ನಿಮಿತ್ತವಾಗಿ ಪ್ರತಿ ನಾಣ್ಯ ಲೋಕನು ಆ ಕಾರುಣ್ಯ ನಿಮಿತ್ತವಾಗಿ ಜಮಖಂಡಿ ತಾಲೂಕಿನ ಬುದ್ಧಿ ಗ್ರಾಮಕ್ಕೆ ಪ್ರತಿ ವರ್ಷನೂ ಬರ್ತಾನೆ. ಈ ಬಂದಂತ ಇದು ಮಲ್ಲಯ್ಯನ ದೇವಸ್ಥಾನದಿಂದ ಪ್ರತಿ ವರ್ಷವೂ ನಾವು ಡಾಲ್ಬಿ ಮುಖಾಂತರವಾಗಿ ಕುಂಭ ಮೇಳದ ಮುಖಾಂತರ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ಊರಿಗೆ ಬಾಂಧವತ್ತಿಗೆ ಹೆಚ್ಚು ಕಮ್ಮಿ ಒಂದು ತಿಂಗಳು ಹಾಕಿ ಬಂದಿರ್ಬೇಕು. ಬಂದು ಪ್ರತಿ ಹಳ್ಳಿ ಮನೆ ಹೋಗ್ತಾನೆ. ಪ್ರತಿ ಭಕ್ತರ ಮನೆಗೆ ಹೋಗಿ ಭಕ್ತರ ಕೋರಿಕೆ ಅಂತೆ ಪ್ರತಿ ವರ್ಷವೂ ಕಷ್ಟ ನಷ್ಟ ಎಲ್ಲ ಏನೇ ಇದ್ರು ಅವನು ಬೇಡ್ಕೊಂಡದ್ದು ಎಲ್ಲಾನು ಭಕ್ತರಿಗೆ ಯಶಸ್ವಿ ಆಗೈತಿ. ಅದೇ ರೀತಿ ನಮ್ಮ ಊರಿನಿಂದ ಪ್ರತಿ ವರ್ಷವೂ ಬೀಳ್ಕೊಡ್ತೀವಿ.